ಕಾಲೇಜು ಶಿಕ್ಷಣ ಇಲಾಖೆ ಮತ್ತು ಮಹಿಳಾ ಸರ್ಕಾರಿ ಕಾಲೇಜು ವತಿಯಿಂದ ಮಂಡ್ಯ ನಗರದ ವನರಂಗ ಕಾಲೇಜು ಆವರಣದಲ್ಲಿಂದು ಜಾನಪದ ಜಾತ್ರೆ ಉತ್ಸವ ಆಯೋಜಿಸಲಾಗಿತ್ತು. ಗ್ರಾಮೀಣ ಸೊಗಡಿನೊಂದಿಗೆ ಶೃಂಗರಿಸಿದ ಎತ್ತಿನ ಗಾಡಿಯಲ್ಲಿ ಬಂದ ಶಾಸಕ ಪಿ ರವಿಕುಮಾರ್ ಗಣಿಗ ಕಣದಲ್ಲಿನ ರಾಶಿಗೆ ಪೂಜೆ ಮಾಡುವ ಮೂಲಕ ಕಾರ್ಯಕ್ರಮ ಉದ್ಘಾಟಿಸಿದರು. ಬಳಿಕ ಶಾಸಕ ರವಿಕುಮಾರ್ ಗಣಿಗ ಮಹಿಳೆಯರಿಗಾಗಿಯೇ 1 ಕೋಟಿ ರೂಪಾಯಿ ಮೊತ್ತದಲ್ಲಿ ವಿಶ್ರಾಂತಿ ಕೊಠಡಿ ನಿರ್ಮಿಸಲಾಗಿದ್ದು, ಕಾಂಪೌಂಡ್ ಸೇರಿದಂತೆ ಕಾಲೇಜಿನ ಎಲ್ಲ ರೀತಿಯ ಅಭಿವೃದ್ಧಿಗೆ ಅಗತ್ಯ ಅನುದಾನ ಒದಗಿಸಲಾಗುವುದು. ವಿದ್ಯಾರ್ಥಿಗಳನ್ನು ಪ್ರೋತ್ಸಾಹಿಸಲು ಅತಿ ಹೆಚ್ಚು ಅಂಕ ಗಳಿಸಿದವರಿಗೆ ನೀಡುವ ನಗದು ಪ್ರೋತ್ಸಾಹ ಧನವನ್ನು ಮುಂದುವರೆಸಲಾಗುವುದು ಎಂದು ತಿಳಿಸಿದರು. ಅದನ್ನ ಗೆಲ್ಲಬೇಕು, ನಾನು ಪ್ರಶಸ್ತಿಗೆ ಅರ್ಹರಾಗಬೇಕು ಅಂತೇಳಿ ಈ ವರ್ಷನೂ ಓದಬೇಕು. ಆಗ ಈ ಕಾಲೇಜು ಇನ್ನು ಬಹಳ ಚೆನ್ನಾಗಿ ನಡೆಯುತ್ತೆ. ನಮ್ಮ ವಿದ್ಯಾರ್ಥಿ ಭೌತಶಾಸ್ತ್ರ ಪ್ರಾಧ್ಯಾಪಕಿ ಪ್ರೊಫೆಸರ್ ಹೇಮಲತಾ ಜನಪದ ಜಾತ್ರೆಗಾಗಿ ವಿದ್ಯಾರ್ಥಿಗಳು 1 ತಿಂಗಳಿನಿಂದ ತಾಲೀಮು ನಡೆಸಿದ್ದು, ಗ್ರಾಮೀಣ ಸೊಗಡಿನ 10 ಹಲವು ಸ್ಪರ್ಧೆಗಳನ್ನು ನೀಡಿದ್ದಾರೆ. ಉತ್ತಮ ಪ್ರದರ್ಶನ ನೀಡಿದವರಿಗೆ ಇಂದು ಬಹುಮಾನ ವಿತರಿಸಲಾಗುವುದು ಎಂದು ಮಾಹಿತಿ ನೀಡಿದರು. ಸ್ಪರ್ಧೆನ ಆಯೋಜಿಸಿದ್ವಿ. ಕುಂಟೆಬಿಲ್ಲೆ, ಕೆರೆ ದಡ, ಲಗೋರಿ, ಮಡಕೆ ಹೊಡೆಯೋ ಸ್ಪರ್ಧೆ. ನಂಬಕ್ಕೆ ಸಾಧ್ಯ ಇಲ್ಲ, 80ಕ್ಕಿಂತ ಹೆಚ್ಚು ಜನ ಸ್ಪರ್ಧಿಗಳು ಒಂದೊಂದು ಸ್ಪರ್ಧೆಯಲ್ಲಿ ಭಾಗವಹಿಸಿದ್ರು. ಇಲ್ಲಿ ಎಲ್ಲ ತಿನಿಸುಗಳು ಕೂಡ ಜನಪದ ಶೈಲಿಯ ತಿನಿಸುಗಳೇ. ಸ್ಟೇಜ್ ನೋಡ್ತಾ ಇದ್ದೀರಾ, ಎಲ್ಲದೂ ಜನಪದ ಶೈಲಿಯಲ್ಲೇನೆ. ಇದು ಒಂದು ಸಂಭ್ರಮದ ಆಚರಣೆಯ ಅಂತಿಮ ದಿನ. ಇದು ಈ ಜನಪದ ಕನ್ನಡ ಪ್ರಾಧ್ಯಾಪಕ ಡಾಕ್ಟರ್ ನಿಂಗರಾಜು, ಜನಪದ ಸಂಸ್ಕೃತಿ ಎಲ್ಲ ಸಂಸ್ಕೃತಿಯ ತಾಯಿ ಬೇರು. ಜಾನಪದ ಜಾತ್ರೆ ಮೂಲಕ ಕನ್ನಡ ಮತ್ತು ಕನ್ನಡ ಸಂಸ್ಕೃತಿ ಪಸರಿಸುವ ಕೆಲಸ ಇದಾಗಿದೆ ಎಂದರು. ಮತ್ತಿತರ ದೇಶಿ ಜನಪದ ಕಲೆಗಳೇನಿದಾವಲ್ಲ, ಅವೆಲ್ಲವನ್ನು ಕೂಡ ನಮ್ಮ ವಿದ್ಯಾರ್ಥಿಗಳೇ ಪ್ರಸ್ತುತಪಡಿಸ್ತಾರೆ. ಈ ಕಳೆದ ವರ್ಷದಿಂದಲೂ ಕೂಡ, ಈ ವರ್ಷದಲ್ಲೂ ಕೂಡ ಅದಕ್ಕಿಂತಲೂ ಹೆಚ್ಚಾಗಿ ಭಿನ್ನವಾಗಿ ನಮ್ಮ ವಿದ್ಯಾರ್ಥಿಗಳೇ ಹೆಚ್ಚು ಕಾಲ ತೊಡಗಿಕೊಳ್ತಾ ಇದ್ದಾರೆ. ತಮ್ಮನ್ನ ತಾವು ತೊಡಗು. ಜಾನಪದ ಜಾತ್ರೆಯ ಸಂಚಾಲಕ ದಾನೇಗೌಡ, 13 ವರ್ಷಗಳಿಂದ ಈ ಉತ್ಸವವನ್ನು ಕಾಲೇಜಿನಲ್ಲಿ ನಡೆಸಿಕೊಂಡು ಬರಲಾಗುತ್ತಿದೆ. ಸಕ್ಕರೆ ನಾಡು ಜಾನಪದ ಸಂಸ್ಕೃತಿಯಲ್ಲೂ ರಾಜ್ಯಕ್ಕೆ ಸಾಕಷ್ಟು ಕೊಡುಗೆ ನೀಡಿದೆ ಎಂದು ಅಭಿಪ್ರಾಯಪಟ್ಟರು. ವಿದ್ಯಾರ್ಥಿನಿಯರು ತಮ್ಮ ತಮ್ಮ ಕಾರ್ಯವನ್ನ ಚಾಚೂ ತಪ್ಪದೆ ಅಚ್ಚುಕಟ್ಟಾಗಿ ನಿರ್ವಹಿಸೋದ್ರ ಮೂಲಕ ಈ ಒಂದು ಕಾರ್ಯಕ್ರಮ ಜಾನಪದ ಜಾತ್ರೆ ಕಾರ್ಯಕ್ರಮ ಯಶಸ್ವಿಯಾಗಲಿಕ್ಕೆ ಕಾರಣೀಭೂತರಾಗಿದ್ದಾರೆ. ಅವರಿಗೆ ನನ್ನ ಅಭೂತಪೂರ್ವವಾದಂತಹ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ. ಏನೇನು ಫಂಕ್ಷನ್ ವಿದ್ಯಾರ್ಥಿನಿ ಅನುಶ್ರೀ, ಈ ಮೊದಲು ಹೊರಗಿನ ಕಲಾ ತಂಡಗಳನ್ನು ಕರೆಸಿ ಪ್ರದರ್ಶನ ನೀಡುತ್ತಿದ್ದೆವು. 2 ವರ್ಷದಿಂದ ಕಾಲೇಜಿನ ವಿದ್ಯಾರ್ಥಿಗಳೇ ತಿಂಗಳ ಕಾಲ ತಾಲೀಮು ನಡೆಸಿ ಕಲಿತಿದ್ದೇವೆ ಎಂದು ತಿಳಿಸಿದರು. ಯಾರಿಗೆ ಆಸಕ್ತಿ ಇದೆ ಅವ್ರನ್ನ ಕರೆಸಿ, ಯಾವ್ಯಾವಕ್ಕೆ ಆಸಕ್ತಿ ಇದೆ ಅದನ್ನ ಕಲಿಸ್ಕೊಟ್ಟು ಇವತ್ತು ಪೂಜಾ ಕುಣಿತ, ಡೊಳ್ಳು ಕುಣಿತ, ಕಂಸಾಳೆ, ಯಕ್ಷಗಾನ, ಇನ್ನೂ ಇತರ ಕಾರ್ಯಕ್ರಮಗಳನ್ನು ನಡೆಸಿಕೊಡ್ತಿದ್ದಾರೆ. ಈ ವೇಳೆ ವಿದ್ಯಾರ್ಥಿಗಳು ನಾಟಕ ಪ್ರದರ್ಶನ ನೀಡಿದರೆ ಬೋಧಕ ವೃಂದ ಜನಪದ ಗೀತೆಗಳ ಗಾಯನ ನಡೆಸಿಕೊಟ್ಟರು. ಕಲ್ಯಾಣವೇ ಗೌರಿ ಕಲ್ಯಾಣವೇ, ಮನೆ ಮೇಲೆ ಕೂತ್ಕೊಂಡು ಮಡಿಯೇನ ನೋಡಿಯೇ ಬಲದಲ್ಲಿ ನೋಡೆ ಬತೆ ದೇವರ. ವಿದ್ಯಾರ್ಥಿಗಳು ಬೊಂಬೆ ಕುಣಿತ, ಕಂಸಾಳೆ, ಪೂಜಾ ಕುಣಿತ, ಧ್ವಜ ಕುಣಿತ ಇತ್ಯಾದಿ ಜಾನಪದ ನೃತ್ಯಗಳನ್ನು ಪ್ರದರ್ಶಿಸಿದರು. ಗಾಯಕ ಉಮೇಶ್ ಶಿವಾರ ಪ್ರಸಿದ್ಧ ಜಾನಪದ ಗೀತೆಗಳನ್ನು ಹಾಡಿ ವಿದ್ಯಾರ್ಥಿ ಸಮೂಹವನ್ನು ರಂಜಿಸಿದರು. ಶ್ರೀಲಂಕಾದ ಜೈಲುಗಳಿಂದ ಬಿಡುಗಡೆಯಾದ 30 ಭಾರತೀಯ ಮೀನುಗಾರರು ವಿಮಾನದ ಮೂಲಕ ಚೆನ್ನೈ ತಲುಪಿದ್ದಾರೆ. ರಾಮೇಶ್ವರಂ ಮತ್ತು ಕಾರೈಕಲ್ನ ಮೀನುಗಾರರು ಪಂಬನ್ ಬಳಿ ಮೀನುಗಾರಿಕೆ ನಡೆಸುತ್ತಿದ್ದ ವೇಳೆ ಅಂತಾರಾಷ್ಟ್ರೀಯ ಜಲಮಾರ್ಗ ಉಲ್ಲಂಘನೆಯಡಿಯಲ್ಲಿ ಶ್ರೀಲಂಕಾದ ನೌಕಾಪಡೆಯಿಂದ ಬಂಧಿತರಾಗಿದ್ದರು. ನಂತರ ನ್ಯಾಯಾಲಯದ ಮುಂದೆ ಹಾಜರುಪಡಿಸಿ ಶ್ರೀಲಂಕಾದ ಜೈಲಿನಲ್ಲಿ ಇರಿಸಲಾಗಿತ್ತು. ರಾಜತಾಂತ್ರಿಕ ಮಾರ್ಗಗಳ ಮಧ್ಯಸ್ಥಿಕೆ ನಂತರ
ಭಾರತೀಯ ಮೀನುಗಾರರನ್ನು ಸ್ವದೇಶಕ್ಕೆ ವಾಪಸ್ ಕಳುಹಿಸಲಾಗಿದೆ.